ನಮಸ್ತೆ ಫ್ರೆಂಡ್ಸ್, ನೋಡಿ ಈ ಅಪಾರ್ಟ್ಮೆಂಟ್ ತೋರಿಸ್ತಾ ಇದ್ದೀನಿ. ಈ ಅಪಾರ್ಟ್ಮೆಂಟ್ ಬಂದುಬಿಟ್ಟು ನಿಮಗೆ 4200 ಸ್ಕ್ವೇರ್ ಫೀಟಲ್ಲಿ ಕನ್ಸ್ಟ್ರಕ್ಷನ್ ಆಗಿದೆ. ತುಂಬ ಚೆನ್ನಾಗಿದೆ. ಅದರಲ್ಲಿ ನಿಮಗೆ ಇದೇ ಥರ ಅಪಾರ್ಟ್ಮೆಂಟ್ ಕಟ್ಟಿ ಒಳ್ಳೆ ಬಾಡಿಗೆ ಕೊಡುವಂತಹ ಒಂದು ಲ್ಯಾಂಡ್ ಇದೆ ನಿಮಗೆ. ಇದೇ ಸೇಮ್ ಸೈಜಲ್ಲಿ ಹೋಗಿ ಈಗ ನೆಕ್ಸ್ಟು ಆ ಲ್ಯಾಂಡ್ನ ತೋರಿಸ್ತೀನಿ ನಿಮಗೆ. ನೋಡಿ ಸರ್, ಇದು ನಿಮಗೆ 40 ಅಡಿ ರಸ್ತೆ. ಈ ಮನೆಯ ಮುಂದೆಯಿಂದ ಹಾದು ಬರುತ್ತೆ 40 ಅಡಿ ರಸ್ತೆ. ಮತ್ತು ಈ ವೆಹಿಕಲ್ ನಿಂತಿದೆಯಲ್ಲ, ಈ ಟೂ ವೀಲರ್ ನಿಂತಿದೆಯಲ್ಲ, ಈ ಭಾಗದಿಂದ ನಿಮಗೆ 80 ಅಡಿ ರಸ್ತೆ ನಿಮಗೆ ಪ್ರಾರಂಭವಾಗುತ್ತೆ. 80 ಅಡಿ ರಸ್ತೆ ಎಲ್ಲವರೆಗೂ ಬರುತ್ತೆ ಸರ್. ಈ ಬಿಳಿ ಕಲ್ಲು ಕಾಣ್ತಿದೆ, ವೈಟ್ ಕಲ್ಲು, ಈ ವೈಟ್ ಕಲ್ಲು ಏನು ಕಾಣ್ತಿದೆಯೋ ಇಲ್ಲಿವರೆಗೂ ನಮಗೆ ರಸ್ತೆ ಬರುತ್ತೆ. ಇದು ನಮ್ಮ ಸೈಟುಗಳು. ನಿಮಗೆ ಇದು ಬಂದುಬಿಟ್ಟು ನಿಮಗೆ 60-40, ಇದು 30-60. 60-40 ಯಾವ ಥರ ಬರುತ್ತಂದರೆ ನೋಡಿ, ಈ ಕಲ್ಲಿನ ಭಾಗದವರೆಗೆ ನಿಮಗೆ 60 ಅಡಿ ಬರುತ್ತೆ. ಮತ್ತು ಈ ಕಲ್ಲಿನವರೆಗೂ ನಿಮಗೆ 40 ಅಡಿ ಬರುತ್ತೆ. ಮತ್ತು ಅದೇ ಥರ ಆ ಕಲ್ಲಿನಿಂದ ಹಾಗೆ ಮುಂದಿನ ಕಲ್ಲಿನವರೆಗೂ 30 ಅಡಿ ಬರುತ್ತೆ. ಮತ್ತು ಇದು 60 ಅಡಿ. ಈ ಥರ ಟೋಟಲ್ 4200 ಸ್ಕ್ವೇರ್ ಫೀಟ್ ಇರುವಂಥ ಇದು ಸೈಟು. ಇದು ಪ್ರೈಸ್ ಬಂದುಬಿಟ್ಟು ನಾನು ಇಲ್ಲಿ 2000 ರೂಪಾಯಿ ನಡೀತಾ ಇದೆ. ಆದರೆ ನಿಮಗೆ ನಾನು 1850 ರೂಪಾಯಿ ಹೇಳ್ತೀನಿ. ಅದರಲ್ಲೂ ಸಮೇತ ನೆಗೆಷಬಲ್ ಮಾಡಿಕೊಡ್ತೀನಿ ಅಲ್ಪ ಸ್ವಲ್ಪ. ಇಲ್ಲಿ ಈ ಒಂದು ಪ್ಲೇಸ್ನಲ್ಲಿ ನೀವು ಒಂದು ಒಳ್ಳೆ ಅಪಾರ್ಟ್ಮೆಂಟ್ ಕಟ್ಟೋದ್ರಿಂದ ನಿಮಗೆ ಒಳ್ಳೆ ಭವಿಷ್ಯ ಇದೆ. ಇದು ಕಾರ್ನರ್ ಪ್ರಾಪರ್ಟಿ ಪಕ್ಕದಲ್ಲಿ. ಇಲ್ಲಿ 80 ಅಡಿ ಫ್ರಂಟಲ್ಲಿ ನಿಮಗೆ ರಸ್ತೆ ಸಿಗುತ್ತೆ. 80 ಅಡಿ ರಸ್ತೆ ಇರೋದ್ರಿಂದ ಇದು ನಿಮಗೆ ಈ ಅಪಾರ್ಟ್ಮೆಂಟ್ ಇಲ್ಲಿ ಮಾಡಿಕೊಂಡ್ರೆ, ಈ ಭಾಗದಲ್ಲಿ ಅಪಾರ್ಟ್ಮೆಂಟ್ ಮಾಡಿಕೊಂಡ್ರೆ, ಈ ಅಪಾರ್ಟ್ಮೆಂಟ್ ಮುಂದ್ಗಡೆ ನಮ್ಮ ವೆಹಿಕಲ್ಸ್, ಅಪಾರ್ಟ್ಮೆಂಟ್ನಲ್ಲಿ ಏನು ರೆಂಟ್ಗೋಸ್ಕರ ಇರುವಂತಹ ನಮ್ಮ ಗ್ರಾಹಕರು ಏನಿರ್ತಾರೆ ಅಥವಾ ನಮ್ಮ ಮನೆಯ ಅವರೇನಿರ್ತಾರೆ ಅವರು ಈ ಭಾಗದಲ್ಲಿ ವೆಹಿಕಲ್ ನಿಲ್ಸ್ಕೊಳೋಕ್ಕೆ ಅನುಕೂಲ ಆಗುತ್ತೆ. ಇದು ನಿಮಗೆ ಹೈವೇ ನೋಡಿ, ನಿಮಗೆ ಹೈವೇ ಓನ್ಲಿ ಇಲ್ಲಿದ 50 ಮೀಟ್ರ್ನಲ್ಲಿ ಹೈವೇ ಇದೆ. ಇದು ಸ್ಟೇಟ್ ಹೈವೇ. ಇದು ನಿಮಗೆ ಸ್ಟೇಟ್ ಹೈವೇ ಬೆಂಗಳೂರು ಟು ಚಳ್ಳಕೆರೆ. ಇಲ್ಲಿದೆ ಬೆಂಗಳೂರು ನಮಗೆ 199 ಕಿಲೋಮೀಟ್ರ್ ಆಗುತ್ತೆ. ಔಟ್ರ್ ರಿಂಗ್ ರೋಡಿಂದ ಹೋಗೋದು, ಔಟ್ರ್ ರಿಂಗ್ ರೋಡಲ್ಲಿ ಬರೋದು, ಬಳ್ಳಾರಿ ಹೋಗುವಂಥ ಇದು ಹೈವೇ. ಇದು ಇಷ್ಟು ಹತ್ತಿರದಲ್ಲಿದೆ. ಸುತ್ತಲೂ ಎಲ್ಲ ಮನೆಗಳಾಗಿದೆ. ಪಕ್ಕದಲ್ಲಿ ಲೇಔಟ್ ಸಮೇತ ಇದೆ. ಇದು ನೋಡಿ, ಇದು ಲೇಔಟ್ ನಿಮಗೆ. ಆಯ್ತರ ಈ ಲೇಔಟ್ ಅಪ್ರೋಚ್ ಏನು ದಾರಿ ಬರ್ತಿದೆಯಾ, ಈ ಸೈಟಿನ ಪಕ್ಕದಲ್ಲಿ ಹಾದು ಹೋಗುತ್ತೆ ದಾರಿ. ಇದು 80 ಅಡಿ ದಾರಿ ಇರೋದ್ರಿಂದ ಫ್ರಂಟಲ್ಲಿ ಈ ಕಡೆ 30 ಅಡಿ ದಾರಿ ಬರುತ್ತೆ. ಇದು ಒಳ್ಳೆ ಒಂದು ಪ್ಲೇಸು. ಇವತ್ತು ನೀವು ಯಾವುದೇ ಒಂದು ಪ್ರಾಪರ್ಟಿನ ಮಾಡ್ತಿದ್ದೀರ ಅಂತಂದರೆ ನಿಮ್ಗೆ ಯಾವುದೇ ಥರ ಸಂಶಯ ಇರಬಾರ್ದು. ಅದಕ್ಕಾಗಿ ಇದಕ್ಕೆ ಸಂಕ್ಷಿಪ್ತ ನಿಮಗೆ ಮಾಹಿತಿನ ಕೊಡ್ತಾ ಇದ್ದೀನಿ. ನಿಮಗೆ ಭವಿಷ್ಯದಲ್ಲಿ ಸೈಟು ಭಾಳ ಒಳ್ಳೆ ಅಪಾರ್ಟ್ಮೆಂಟು ಅಥವಾ ಒಂದು ಕನ್ವೆನ್ಷನ್ ಹಾಲ್ ಕಟ್ಟೋದಕ್ಕೆ ತುಂಬ ಒಳ್ಳೆ, ಏನು ಯೆಲ್ಲೋ ಕಲರ್ ಕಾಣ್ತಾ ಇದೆ ನಿಮಗೆ, ಇದೇ ಕಲ್ಲುಗಳು ಅಲ್ಲೇವರೆಗೂ ಬರುತ್ತೆ ನಿಮಗೆ. ನೋಡಿ ಎಷ್ಟು ನೀಟಾಗಿದೆ, ಒಳ್ಳೆ ವ್ಯೂಸ್, ತುಂಬ ಚೆನ್ನಾಗಿದೆ. ವೆಹಿಕಲ್ಲು ಹೈವೇ ಈ ಕಡೆ ನೋಡಿ ನಿಮಗೆ. ಇದು ಚಿತ್ರದುರ್ಗ ಹೋಗುವಂಥ ಹೈವೇ ಇಲ್ಲಿಂದ. ಇದು ಬಳ್ಳಾರಿ ಹೋಗುವಂಥ ಮಾರ್ಗ. ಮತ್ತು ಬಳ್ಳಾರಿಯಿಂದ ಬೆಂಗಳೂರಿಗೆ ಹೋಗುವಂಥ ಮಾರ್ಗ ಹಿಂಗೆ ಕಂಟಿನ್ಯೂ ಆಗುತ್ತೆ ಮುಂದಕ್ಕೆ. ಮತ್ತು ಇದು ಚಳ್ಳಕೆರೆ ಸಿಟಿ. ಇದು ನಮ್ಮ ಚಳ್ಳಕೆರೆ ಸಿಟಿ ಸುಮಾರು ನಿಮಗೆ ಅರ್ಧ ಸಿಟಿನೇ ಇಲ್ಲಿ ಕಾಣುತ್ತೆ. ಕಂಪ್ಲೀಟಾಗಿ ಕಾಣುತ್ತೆ ಸಿಟಿ. ತುಂಬ ಡೆವಲಪ್ ಆಗಿದೆ. ತುಂಬ ಅಂದರೆ ತುಂಬ ಡೆವಲಪ್ ಆಗಿದೆ. ಹಾಗಾಗಿ ನಾನು ಇದನ್ನು ಒತ್ತಿ ಹೇಳ್ತಿದ್ದೀನಿ ನಿಮಗೆ. ಹೈವೇಗಳಿದೆ ಬೇಜಾನ್. ಈ ಥರ ಎಲ್ಲ ಫೆಸಿಲಿಟಿ ಇರೋದ್ರಿಂದ ನಮಗೆ ಈ ಸೈಟಿಗೆ ತುಂಬ ಬೆಲೆ ಬರುತ್ತೆ ಅಂತೇಳ್ಬಿಟ್ಟು ನಾನು ನಿಮಗೆ ಹೇಳ್ತಾ ಇದ್ದೀನಿ. ಆ ಥರ ನಾನು ಏನು ವೀಡಿಯೋದಲ್ಲಿ ತೋರಿಸಿದ್ದೀನಿ, ಈ ಥರ ಅಪಾರ್ಟ್ಮೆಂಟ್ ಮಾಡಿ, ಅಪಾರ್ಟ್ಮೆಂಟ್ಗೆ ಬರೋ ದಿನಗಳಲ್ಲಿ ಭಾಳ ಭವಿಷ್ಯ ಇದೆ. ಇವತ್ತು ಎಲ್ಲರೂ ಬಾಡಿಗೆ ಮನೆನ ತುಂಬ ಜನ ಹುಡುಕ್ತಾ ಇರ್ತಾರೆ. ಹಾಗಾಗಿ ಒಳ್ಳೆ ಒಂದು ಅಪಾರ್ಟ್ಮೆಂಟ್ ಮಾಡಿ ಮುಂದ್ಗಡೆ ನೀವು ಒಂದು ಒಳ್ಳೆ ಪ್ಲೇಸ್ ಇಟ್ಕೊಂಡಿದ್ದೀವಿ ಅಂದರೆ ಒಳ್ಳೆ ಪಾರ್ಕ್ ಆಗುತ್ತೆ. ಮಕ್ಕಳಿಗೆ ಆಟ ಆಡೋದಕ್ಕೆ ಒಳ್ಳೆ ಪ್ಲೇಸ್ ಬೇಕಾಗುತ್ತೆ ಅಪಾರ್ಟ್ಮೆಂಟ್ ಇರೋಂಥ ಮಕ್ಕಳಿಗೆ. ಈವ್ನಿಂಗು, ಮಾರ್ನಿಂಗು, ಮತ್ತು ನಮ್ಮ ತಾಯಂದಿರು ಏನಿರ್ತಾರೆ ಅವ್ರಿಗೆಲ್ಲ ವಾಕಿಂಗ್ ಮಾಡೋದಕ್ಕೆ ಈ ಹೈವೇಯಲ್ಲಿ ಪಕ್ಕದಲ್ಲಿ ನಿಮಗೆ ವಾಕಿಂಗ್ ಹೋಗೋದಕ್ಕೆ ಒಳ್ಳೆ ಪ್ಲೇಸ್ ಇದೆ. ವಿಶಾಲವಾದಂಥ ಒಳ್ಳೆ ಗಾಳಿ ಇದೆ. ಮಳೆ ಬಂದರೆ ಇಲ್ಲಿ ಯಾವುದೇ ಥರ ನಿಮಗೆ ಭೂಮಿ ತೊಂದರೆ ಇರೋದಿಲ್ಲ. ಇಲ್ಲಿ ಗಟ್ಟಿಯಾದಂಥ ಭೂಮಿ,
ಈ ಗಟ್ಟಿ ಇರೋದ್ರಿಂದ ನಮ್ಮ ಭೂಮಿ ಯಾವತ್ತೂ ನೀರು ಹಿಡಿಯುವಂಥ ಭೂಮಿ ಅಲ್ಲ ಇದು, ನೀರಿನ ಹೊರಗಡೆ ತಳ್ಳುತ್ತೆ. ಕೆಂಪು ಭೂಮಿ ಇಲ್ಲಿ ಇರೋದು, ಹಾಗಾಗಿ ತುಂಬ ಚೆನ್ನಾಗಿದೆ. ಈ ಸೈಟಿನ ಬಗ್ಗೆ ನಿಮಗೆ ತುಂಬ ಮಾಹಿತಿ ಕೊಟ್ಟಿದ್ದೀನಿ ಅಂತ ಅಂದ್ಕೊಂಡಿದ್ದೀನಿ. ಯಾರಿಗೆ ಸೈಟುಗಳು ಬೇಕಂದರೆ ಈ ನನ್ನ ನಂಬರ್ಗೆ, ಡಿಸ್ಪ್ಲೇ ಆಗೋವಂಥ ನಂಬರ್ಗೆ ನೀವು ಕಾಂಟ್ಯಾಕ್ಟ್ ಮಾಡಿ. ಮತ್ತು ನಿಮ್ಮ ಸ್ನೇಹಿತರಿಗಾಗಲಿ, ನಿಮ್ಮ ಯಾವುದೇ ಒಂದು ಫ್ಯಾಮಿಲಿ ಅವ್ರಿಗೆ ಬೇಕಂದರೆ ಒಂದು ಕಾಂಟ್ಯಾಕ್ಟ್ ಮಾಡಿ ನನ್ನ ನಂಬರ್ಗೆ. ಮತ್ತು ನಿಮಗೆ ಜಮೀನು ಆಯಿತು, ಸೈಟ್ ಆಯಿತು, ಅಥವಾ ರೆಡಿ ಹೌಸ್ ಆಯಿತು, ಮನೆಗಳು ಬೇಕಂದ್ರೂ ನನ್ನನ್ನು ಕಾಂಟ್ಯಾಕ್ಟ್ ಮಾಡಿ. ನಾನು ಆದಷ್ಟು ಜಮೀನು ಬಗ್ಗೆ ಜಾಸ್ತಿ ನಿಮಗೆ ಕಾನ್ಸೆಪ್ಟ್ ಮಾಡ್ತೀನಿ. ಯಾಕೆಂದರೆ ನಾನು ಹೆಚ್ಚಾಗಿ ಜಮೀನು ಬಗ್ಗೆನೇ ನಾನು ಕಾನ್ಸೆಪ್ಟ್ ಕೊಡ್ತೀನಿ. ಯಾಕಂದರೆ ಭೂಮಿ ಇವತ್ತು ತುಂಬ ಇಂಪಾರ್ಟೆಂಟು. ಹಾಗಾಗಿ ಓಕೆ, ಜೈ ಹಿಂದ್, ಜೈ ಭಾರತ್.